ಮಲೆನಾಡು ಹಾಗೂ ಕರಾವಳಿಯಲ್ಲಿ ವರುಣ ದೇವ ಅಬ್ಬರಿಸ್ತಾ ಇದ್ರೆ ಉತ್ತರದಲ್ಲಿ ಮಾತ್ರ ಭೀಕರ ಬರಗಾಲ ಆವರಿಸಿದೆ. ಹೀಗಾಗಿ ದಿಕ್ಕು ಕಾಣದಂತಾದ ಜನ ಊರೂರನ್ನೇ ಖಾಲಿ ಮಾಡಿಕೊಂಡು ಗುಳೆ ಹೊರಟಿದ್ದಾರೆ. ಇನ್ನೊಂದು ಕಡೆ ತಾವೇ ಬಿತ್ತಿದ ಬೆಳೆಯನ್ನ ತಮ್ಮ ಕೈಯಾರೆ ಸರ್ವನಾಶ ಮಾಡ್ತಿದ್ದಾರೆ. ಬೆಳೆದೇನೋದ್ರಿ ಎಲ್ಲ ಒಣಗೋಗ ಒಂದು ತೊಗರಿ ಹಾಕಿದ್ವಿ ಒಣಗೋಗ್ಯಾವ ಅವು ಏರಕ್ ಬರ್ತಾವ್ರಿ. ಬೆಂಗಳೂರು ಮುಂಬೈ ಯಾಕೆ ದುಡ್ಕೊಂಡ್ ತಿನ್ನಕಪ್ಪ ಮತ್ತೆ ಊರಾಗ ಏನಿಲ್ಲ ಹೊಲದಾಗ ಏನಿಲ್ಲ ದುಡ್ಕೊಂಡು ಮಳೆಯಲ್ಲ ಮಳೆಯಲ್ಲಿ ಏನ್ ಮಾಡ್ತಪ್ಪ ದುಡಿಯಕ್ಕೆ ಹೋಗ್ಯಾರ ಮತ್ತೆ ಮಾಡ್ಬೇಕು. ಮಲೆನಾಡು ಹಾಗೂ ಕರಾವಳಿಯಲ್ಲಿ ಮಹಾ ಮಳೆಯಾಗ್ತಾ ಇದ್ರೆ ಉತ್ತರದಲ್ಲಿ ಹನಿ ಮಳೆ ಬೀಳ್ತಿಲ್ಲ. ಮಳೆಗಾಲ ಶುರುವಾಗಿ 2 ತಿಂಗಳಾದ್ರೂ ಸರಿಯಾಗಿ ಮಳೆಯ ದರ್ಶನವೇ ಆಗಿಲ್ಲ. ಇವತ್ತು ಮಳೆಯಾಗುತ್ತೆ, ನಾಳೆ ಮಳೆಯಾಗುತ್ತೆ ಅಂತ ಕಾದಿದ್ದೇ ಬಂತು. ಆದ್ರೆ ಮಳೆ ಮಾತ್ರ ಬರ್ತಿಲ್ಲ. ಹೀಗಾಗಿ ಹನಿ ನೀರಿಗೂ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಬೆಳೆಗಳೆಲ್ಲ ಒಣಗಿ ನಿಂತಿವೆ. ದಿಕ್ಕು ಕಾಣದಂತಾದ ಜನ ಗುಳೆ ಹೋಗೋದಕ್ಕೆ ಶುರು ಮಾಡಿದ್ದಾರೆ. ಊರಿಗೆ ಊರೇ ಖಾಲಿ ಮಾಡಿ ಮಕ್ಕಳು ಮರಿಗಳ ಜೊತೆ ಮನೆ ಬಿಡ್ತಿದ್ದಾರೆ. ಲಿಂಗಸಗೂರು ತಾಲೂಕಿನಲ್ಲಿ ಗುಳೆ ಹೊರಟ ಜನ. ಇಡೀ ಊರಿಗೆ ಊರೇ ಖಾಲಿ, ಎಲ್ಲೆಲ್ಲೂ ಸ್ಮಶಾನ ಮೌನ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನಲ್ಲಿ ಹನಿ ಮಳೆಯಾಗಿಲ್ಲ. ಮುಂಗಾರು ಮುಗಿಯೋದಕ್ಕೆ ಬಂದ್ರೂ ಮಳೆಯ ಲಕ್ಷಣವೇ ಕಾಣ್ತಿಲ್ಲ. ಹೀಗಾಗಿ ತುತ್ತು ಅನ್ನಕ್ಕೂ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಬದುಕಿನ ದಾರಿ ಕಾಣದಂತಾದ ಜನ ಹುಟ್ಟಿದ ಊರನ್ನ ಬಿಟ್ಟು ಗುಳೆ ಹೊರಡ್ತಿದ್ದಾರೆ. ತೋರಲಬೆಂಚಿ ಗ್ರಾಮದಲ್ಲಿ ಒಟ್ಟು 350 ಮನೆಗಳಿವೆ. ಇವುಗಳಲ್ಲಿ 300 ಕುಟುಂಬಗಳು ಊರು ಬಿಟ್ಟಿವೆ. ಹೀಗಾಗಿ ಯಾವುದೇ ಮನೆ ನೋಡಿದ್ರೂ ಬಾಗಿಲು ಬಂದಾಗಿದ್ದೇ ಕಾಣ್ತಿದೆ. ತುತ್ತಿನ ಚೀಲ ತುಂಬಿಸಿಕೊಳ್ಳೋದಕ್ಕೆ ಬೆಂಗಳೂರು, ಮಂಗಳೂರು, ಪುಣೆ ನಗರಗಳತ್ತ ಪ್ರಯಾಣ ಬೆಳೆಸಿದ್ದಾರೆ. ಈ ಊರಲ್ಲಿ ವೃದ್ಧರನ್ನ ಬಿಟ್ರೆ ಬೇರೆ ಯಾರೂ ಕಾಣ್ತಿಲ್ಲ. ಮನೆಗೊಬ್ಬರೋ ಇಬ್ಬರೋ ವಯಸ್ಸಾದವರು ಮಾತ್ರ ಉಳ್ಕೊಂಡಿದ್ದಾರೆ. ಹೀಗಾಗಿ ಊರಿಗೆ ಊರೇ ಬಿಕೋ ಎನ್ನುತ್ತಿದ್ದು ಈಗ ಹೋದವರು ಮತ್ತೆ ಮುಂದಿನ ಮಳೆಗಾಲಕ್ಕೆ ವಾಪಸ್ ಬರೋದು. ಬೆಂಗಳೂರ ಯಾಕಪ್ಪ ದುಡ್ಕೊಂಡು ವಾಟಿ ಮಳೆಯಲ್ಲ ಬೆಳೆಯಲ್ಲಿ ಏನ್ ಮಾಡ್ತಪ್ಪ ಯಪ್ಪ ದುಡಿಯಕ್ಕೆ ಹೋಗ್ಯಾರ ಮತ್ತೆ ಮಾಡ್ಬೇಕು. ನೋಡ್ರಿ ನೀವ್ ಆಯ್ತ ನೋಡ್ರಪ್ಪ ಯಪ್ಪ ಕಣ್ಣಿಗೆ ಮನ್ಯಾಗ ಮಂದಿದ್ರ ಇರ್ತಾರಿಲ್ಲ. ಹೌದು ಎಲ್ರು ಮಳೆ ಇಲ್ಲ ಏನ್ ಮಾಡ್ಬೇಕಪ್ಪ ಯಪ್ಪ. ಎಲ್ಲಿಗೆ ದುಡಿಯಾಕ್ರಿ ಯಾಕ ಮತ್ತೆ ಬರಗಾಲ ಬಂದೈತೆ ಏನ್ ಮಾಡ್ಬೇಕು. ಬರಗಾಲ ಬಂದೈತೆ 3 ಎಕರೆಕೇನು 4 ಎಕರೆಕೇನು ಬಿತ್ತಿದ್ರಿ ಏನ್ ಬಿತ್ತಲ್ರಿ. ಏನ್ ಬಿತ್ತೇ ಇಲ್ಲ. ಬೆಂಗಳೂರಲ್ಲಿ ಬೆಂಗಳೂರಿಗೆ ಏನ್ ಮಾಡ್ತಾರ ಕೆಲ್ಸ ಅಲ್ಲಿ? ಅದೇನು ಮಾಡ್ತಾರ ರೊಟ್ಟಿ ಮಾಡ್ಕೊಳ್ರಿ. ಕೈಕೊಟ್ಟ ಮಳೆ 4 ಎಕರೆ ಮೆಕ್ಕೆಜೋಳ ಸರ್ವನಾಶ. ವಿಜಯನಗರ ಜಿಲ್ಲೆಯಲ್ಲೂ ರೈತರ ಪರಿಸ್ಥಿತಿ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ. ವಿಜಯನಗರ ಜಿಲ್ಲೆಯಲ್ಲೂ ಸಕಾಲಕ್ಕೆ ಮಳೆ ಬೀಳ್ತಿಲ್ಲ. ಮುಂಗಾರು ಪೂರ್ವದಲ್ಲಿ ಸುರಿದ ಮಳೆಯನ್ನೇ ನಂಬಿಕೊಂಡು ರೈತರು ಬಿತ್ತನೆ ಮಾಡಿದ್ರು. ಆದ್ರೀಗ ಆ ಬೆಳೆಗಳೆಲ್ಲ ಒಣಗೋದಕ್ಕೆ ಶುರುವಾಗಿದೆ. ಹೀಗಾಗಿ ಹೂವಿನಹಡಗಲಿ ತಾಲೂಕಿನ ಉಪನಾಯಕನಹಳ್ಳಿ, ಮಾಗಳ, ಹಿರೇಹಡಗಲಿ, ಇಟ್ಟಗಿ, ಉತ್ತಂಗಿ ಸೇರಿದಂತೆ ಹಲವು ಕಡೆ ತಮ್ಮ ಕೈಯಾರೆ ಬೆಳೆಗಳನ್ನ ನಾಶ ಮಾಡ್ತಿದ್ದಾರೆ. ಉಪನಾಯಕನಹಳ್ಳಿಯಲ್ಲಿ ಗ್ರಾಮದ ರುದ್ರಪ್ಪ ಅನ್ನೋರು 4 ಎಕರೆಯಲ್ಲಿ ಬಿತ್ತಿದ್ದ ಮೆಕ್ಕೆಜೋಳವನ್ನ ಟ್ರ್ಯಾಕ್ಟರ್ನಿಂದ ನಾಶ ಮಾಡಿದ್ದಾರೆ. ಸಂಪೂರ್ಣ ಬರಗಾಲ ಛಾಯೆಗೆ ಇವತ್ತು ಕಾಣಿಸ್ತಾ ಇದೆ. ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಿ ಇವತ್ತು ಬೆಳೆಗೆ ಸೂಕ್ತ ಪರಿಹಾರ ನೀಡಬೇಕು. ಸರ್ಕಾರ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇವತ್ತು ಕೃಷಿ ಕಂದಾಯ ಇಲಾಖೆಯವರು ಸಮೀಕ್ಷೆ ಮಾಡಿ ಪರಿಹಾರ ಎಕರೆಗೆ 25,000 ರೂಪಾಯಿ ಪರಿಹಾರ ನೀಡಬೇಕಂತ ಇವತ್ತು ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು. ಒಟ್ನಲ್ಲಿ ಉತ್ತರ ಕರ್ನಾಟಕದಲ್ಲಿ ಹಿಂದೆಂದೂ ಕಾಣದ ಬರಗಾಲ ಆವರಿಸಿದ್ದು ಜನ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಹೀಗೆ ಪರಿಸ್ಥಿತಿ ಮುಂದುವರೆದ್ರೆ ರೈತರ ಪಾಡು ದೇವರಿಗೆ ಪ್ರೀತಿ ಎನ್ನುವಂತಾಗಲಿದೆ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್ ಜೊತೆ ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ.